we are studying about relations. Okay, so in previous class we studied Cartesian product, right? Cartesian product. Cartesian product means we know if A and B are any two non-empty sets, A and B are any two non-empty sets, then A cross B is equal to x comma y such that x belongs to set A and y belongs to set B. This is Cartesian product. Then we need to study about relations. Already we discussed relations ಅಂತಂದರೆ, so in human being also relations, ಮನುಷ್ಯರಲ್ಲಿಯೂ ಸಾಕಷ್ಟು ರಿಲೇಷನ್ಸ್ ಅದಾವೆ, ರೈಟ್? ಸೊ ಬ್ರದರ್ಸು, ಸಿಸ್ಟರ್ಸು, ಫ್ರೆಂಡ್ಸು, ಫಾದರ್, ಮದರ್, ಸೊ ಇಂಥ ಸಾಕಷ್ಟು ರಿಲೇಷನ್ಸ್ ಸಿಗ್ತಾವೆ ನಮಗೆ. ಸೊ ಅದೇ ಥರ ರಿಲೇಷನ್ಸನ್ನು ಇಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಸಮ್ವಾಟ್ ರಿಲೇಷನ್ಸ್ ಆರ್ ದೇರ್. ಓಕೆ, ಸೊ ಆ ರಿಲೇಷನ್ ಅಂತಂದರೆ ರಿಲೇಷನ್ ಫ್ರಾಮ್ ಎ ಟು ಬಿ ಅನ್ಕೋತೀವಿ ನಾವು. ರಿಲೇಷನ್ ಫ್ರಾಮ್ ಎ ಟು ಬಿ ಅಂತಂದರೆ ಎ ಈಸ್ ಎನಿ ನಾನ್ ಎಂಪ್ಟಿ ಸೆಟ್, ಬಿ ಈಸ್ ಆಲ್ಸೋ ಅನದರ್ ನಾನ್ ಎಂಪ್ಟಿ ಸೆಟ್, ಕರೆಕ್ಟ್? ಎದಲ್ಲಿರುವಂಥ ಸಮ್ ಎಲಿಮೆಂಟ್ಸ್ ಇರ್ತಾವ, ಬಿದಲ್ಲಿನೂ ಸಮ್ ಎಲಿಮೆಂಟ್ಸ್ ಇರ್ತಾವೆ. ಎ ಈಸ್ ಹ್ಯಾವಿಂಗ್ ಸಮ್ ಎಲಿಮೆಂಟ್ಸ್, ವಿ ಕ್ಯಾನ್ ಕಾಲ್ ಇಟ್ ಆಸ್ ಎಕ್ಸ್, ವೈ, ಝೆಡ್. B is having some elements 1, 2, 3 like this. There is a relation between set A and set B. set A ಮತ್ತು set B ದಲ್ಲಿ ಇರುವಂಥ ಎಲಿಮೆಂಟ್ಸ್ ಜೊತೆ set A ದಲ್ಲಿ x is having relation with, we don't know what relation, that will discuss later on what relation is there. Okay, y is having relation with 2, z is related with 3. ಈ ಥರ ರಿಲೇಷನ್ಸ್ ಇರ್ತಾವೆ. ಓಕೆ, ರಿಲೇಷನ್ಸ್ ಇದರಲ್ಲಿರುವಂಥ ಎಲಿಮೆಂಟ್ಸಿಗೆ ಎಲಿಮೆಂಟ್ಸ್ ಆಫ್ ಸೆಟ್ ಎ ಆರ್ ಹ್ಯಾವಿಂಗ್ ರಿಲೇಷನ್ ವಿತ್ ಎಲಿಮೆಂಟ್ಸ್ ಆಫ್ ಸೆಟ್ ಬಿ. ಓಕೆ, ದೆನ್ ವಾಟ್ ಈಸ್ ರಿಲೇಷನ್? ರಿಲೇಷನ್ ಈಸ್ ಸಬ್ಸೆಟ್ ಆಫ್ ದಿಸ್ ಕಾರ್ಟೀಸಿಯನ್ ಪ್ರಾಡಕ್ಟ್. ಏನು ರಿಲೇಷನ್ ಅಂತಂದರೆ ರಿಲೇಷನ್ ಈಸ್ ದಿ ಸಬ್ಸೆಟ್ ಆಫ್ ಕಾರ್ಟೀಸಿಯನ್ ಪ್ರಾಡಕ್ಟ್. ಅದು ಹೆಂಗಿರ್ತದ? ಎಕ್ಸು ಮತ್ತು ವಾಯ್ ನಡುವೆ ಸಮ್ವಾಟ್ ರಿಲೇಷನ್ ಇರ್ತದ, ಹ್ಯಾವಿಂಗ್ ರಿಲೇಷನ್ ವಿತ್ ಎಕ್ಸ್ ಆ್ಯಂಡ್ ವಾಯ್. ಅಂದರೆ ಎಕ್ಸು ಮತ್ತು ವಾಯನ್ನು ಲಿಂಕ್ ಮಾಡ್ತದ. ರಿಲೇಷನ್ ಅಂದರೆ ಎಕ್ಸು ಮತ್ತು ವಾಯನ್ನು ಲಿಂಕ್ ಮಾಡ್ತದ, ದಟ್ ಈಸ್ ಕಾಲ್ಡ್ ರಿಲೇಷನ್. ಓಕೆ, ಮೀನ್ಸ್ ಎಕ್ಸ್ ಅಂತಂದರೆ ಸೆಟ್ ಎದಲ್ಲಿರುವಂಥ ಎಲಿಮೆಂಟ್ಸು, ವಾಯ್ ಅಂತಂದರೆ ಬಿದಲ್ಲಿರುವಂಥ ಎಲಿಮೆಂಟ್ಸು, ಎ ಮತ್ತು ಬಿದಲ್ಲಿರುವಂಥ ಎಲಿಮೆಂಟ್ಸಿಗೆ ಲಿಂಕ್ ಕೊಡೋದೇನೋ ದ್ಯಾಟ್ ಈಸ್ ರಿಲೇಷನ್. ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್, ಸಪೋಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಅಂತ ಐತಂತ ತಿಳ್ಕೊಡ್ರಿ. ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1. ಇಲ್ಲಿ ಎಕ್ಸ್ ಅಂತಂದರೆ ವಿಲ್ ರೈಟ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಹೆಂಗಿರ್ತದ? ಎಕ್ಸ್ ಬಿಲಾಂಗ್ಸ್ ಟು 1, 2, 3 ಹಿಂಗೇನೋ ಐತಂತ ತಿಳ್ಕೊಳ್ರಿ. 1, 2, 3 ಎಲಿಮೆಂಟ್ಸ್ ಆರ್ ದೇರ್. ದೆನ್ ವಾಯ್, ವಾಟ್ ಈಸ್ ವಾಯ್? ವಾಯ್ ಏನಾಗ್ತದ? ಎಕ್ಸ್ ವ್ಯಾಲ್ಯೂ ಪುಟ್ ಮಾಡ್ತಾ ಹೋದರೆ ವಾಯ್ ಈಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ 1 ತುಂಬಿದರೆ 1 + 1 ವಾಯ್ ಈಸ್ ಈಕ್ವಲ್ ಟು 2 ಆಯಿತು. ವಾಯ್ ವ್ಯಾಲ್ಯೂ 2 ತುಂಬಿದರೆ, ಎಕ್ಸ್ ವ್ಯಾಲ್ಯೂ 2 ತುಂಬಿದರೆ ವಾಯ್ ವ್ಯಾಲ್ಯೂ ಇಟ್ ವಿಲ್ ಬಿಕಮ್ 3. ದೆನ್ ಎಕ್ಸ್ ಈಸ್ ಈಕ್ವಲ್ ಟು 3 ಸಬ್ಸ್ಟಿಟ್ಯೂಟ್ ಮಾಡಿದರೆ y is equal to 4 ಆಯಿತು. ಇಫ್ ದೇರ್ ಈಸ್ ಅ ರಿಲೇಷನ್ ಬಿಟ್ವೀನ್ n to n ಇದ್ದರೆ, n to n ಅಂತಂದರೆ ಸೋ ಮೆನಿ ಎಲಿಮೆಂಟ್ಸ್ ಆರ್ ದೇರ್. n ಅಂತಂದರೆ ಇಸ್ ಅ ನಾನ್ ಎಂಪ್ಟಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಹಿಯರ್ 1, 2, 3 ಆ್ಯಂಡ್ ಸೊ ಆನ್. ಹಿಯರ್ ಆಲ್ಸೋ 1, 2, 3 ಆ್ಯಂಡ್ ಸೊ ಆನ್. ರಿಲೇಷನ್ 1 ಈಸ್ ರಿಲೇಟೆಡ್ ವಿತ್ 2. ರಿಲೇಷನ್ ಯಾವುದಿಲ್ಲ? y is equal to x plus 1. The relation between x and y. The relation between x and y is equal to x plus 1. Understood? Then y is equal to x plus 1. x plus 1 ಇದು y ಗೆ ಈಕ್ವಲ್ ಇರ್ತದ ಅಂತ.
ಸೊ ಹಾಗಾಗಿ suppose 2 is related with 3 is related with 4, like that. There is a relation between x and y. What are x and y? ಇಲ್ಲಿ ಆರ್ಡರ್ಡ್ ಪೇರ್ದಲ್ಲಿರುವಂಥ ಫಸ್ಟ್ ಎಲಿಮೆಂಟು, ಸೆಕೆಂಡ್ ಎಲಿಮೆಂಟು. ಆರ್ಡರ್ಡ್ ಪೇರ್ದಲ್ಲಿರುವಂಥ ಎಕ್ಸ್ ಅಂತಂದರೆ ಫಸ್ಟ್ ಎಲಿಮೆಂಟು, ವೈ ಅಂತಂದರೆ ಸೆಕೆಂಡ್ ಎಲಿಮೆಂಟು. ವಾಟ್ ರಿಲೇಷನ್ ದೇ ಹ್ಯಾವ್? ಓಕೆ, ಅವೆರಡರ ನಡುವೆ ಏನು ಸಂಬಂಧದ? ದಟ್ ರಿಲೇಷನನ್ನು ಇಲ್ಲಿ ಬರ್ದೀವಿ. y is equal to x plus 1. ಸೊ ದಿಸ್ ಈಸ್ ವಾಟ್ ರಿಲೇಷನ್. ರಿಲೇಷನನ್ನು ಡಿಫೈನ್ ಮಾಡಿರಿ. ಸೊ ಡಿಫೈನ್ ಸಮ್ ವಾಟ್ ರಿಲೇಷನ್ ಅಂತ ಕೊಡ್ತಾರ. ಓಕೆ, let us consider the exercise, the examples, how to form, how to define the relation. So they will give some conditions. According to that condition, we need to form the relation between x and y, where x ಅಂತಂದ್ರೆ ಏನಲ್ಲಿ x are the elements of first set, y ಅಂತಂದ್ರೆ ಏನಿಲ್ಲಿ elements of second set. Next, we'll take one example. Okay, exercise 2.2 will consider. Exercise 2.2. In that first example, let a is equal to 1, 2, 3 and so on up to 14 and so on ಅಂತಂದರೆ in between many numbers are there. ಯಾವುದು 3, 4, 5, 6, 7 ಎಲ್ಲಿ ತನಕ 14 ತನಕ ನ್ಯಾಚುರಲ್ ನಂಬರ್ಸ್ ಅದ ಅಪ್ ಟು 14. ಓಕೆ, ದೆನ್ ಡಿಫೈನ್ ಎ ರಿಲೇಷನ್ ಅಂತಂದರೆ ರಿಲೇಷನ್ ಡೆಫಿನೇಷನ್ ಬರೆಯೋದಲ್ಲ. ಡಿಫೈನ್ ಎ ರಿಲೇಷನ್ ಅಂತಂದರೆ ಇಲ್ಲಿ ಡಿಫೈನ್ ರಿಲೇಷನ್ ಹೆಂಗೆ ರಿಲೇಷನ್ ಡಿಫೈನ್ ಮಾಡಬೇಕು? ಡಿಫೈನ್ ಎ ರಿಲೇಷನ್ ಆರ್ ಫ್ರಾಮ್ ಎ ಟು ಎ, ಸೆಟ್ ಎ ಟು ಸೆಟ್ ಎದಿಂದ ಎಗೆನೆ ರಿಲೇಷನನ್ನು ಡಿಫೈನ್ ಮಾಡಬೇಕು. ಬೈ ಆರ್ ಈಸ್ ಈಕ್ವಲ್ ಟು, ಹೆಂಗೆ ರಿಲೇಷನ್ ಇರಬೇಕು ಅಂತಂದರೆ ಆರ್ ಈಸ್ ಈಕ್ವಲ್ ಟು ಎಕ್ಸ್ ಕಮ ವಾಯ್ ಸಚ್ ದ್ಯಾಟ್, ಹೆಂಗಿರ್ಬೇಕು ಎಕ್ಸ್ ಕಮ ವಾಯ್ ಅಂತಂದರೆ 3x minus y is equal to 0, where x comma y belongs to set A. ಈ ಥರ ಡಿಫೈನ್ ಮಾಡಬೇಕು. ರೈಟ್ ಡೌನ್ ಇಟ್ಸ್ ಡೊಮೇನ್, codomain and range. We'll write and range. Yes. Okay, let it be. This is the example. ಆ ಎಕ್ಸಾಂಪಲ್ ನೋಡೋಕ್ಕಿಂತ ಮುಂಚೆ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ಡಿಫೈನ್ ಮಾಡ್ತೀವಿ. ಎನ್ ಐತಂತ ತಿಳ್ಕೊರಿ. ಎನ್ ಆಲ್ಸೋ ಎನ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅದಾವ. 1, 2, 3, 4, 5. Or else we'll consider here it has set A, it has set B, X, Y, Z, A. ಈ ಥರ ಎಕ್ಸಾಂಪಲ್ಸ್ ಅದಾವ. ಈ ಥರ ಸಮ್ ಬಿ ಈ ಥರ ಅದಾವ ಅಂತ ತಿಳ್ಕೊಡ್ರಿ. ಎಸ್, 1 ಈಸ್ ರಿಲೇಟೆಡ್ ವಿತ್ ಎಕ್ಸ್ ಅಂತಂದರೆ 2 ಈಸ್ ಆಲ್ಸೋ ರಿಲೇಟೆಡ್ ವಿತ್, ಹಿಂಗಿರ್ಬೋದು. 3 ಈಸ್ ರಿಲೇಟೆಡ್ ವಿತ್ ವೈ, 4 ಈಸ್ ರಿಲೇಟೆಡ್ ವಿತ್ ಝೆಡ್ and 5 also related with Z. ಇದು ರಿಲೇಷನ್. there is a relation between A and B. ಯಾವ ಥರ ಅಂದರೆ ಇಲ್ಲಿ ಬರೋದ್ರೆ ಇದನ್ನು ಆರನ್ನು ಡಿಫೈನ್ ಮಾಡಿದ್ರೆ ಹೆಂಗೆ ಬರ್ತಾರೆ ಅವರು? ಆರ್ ಈಸ್ ಈಕ್ವಲ್ ಟು ಎಸ್, 1 ಈಸ್ ರಿಲೇಟೆಡ್ ವಿತ್ ಎಕ್ಸ್, 1 ಕಾಮಾ ಎಕ್ಸ್. 2 ಈಸ್ ರಿಲೇಟೆಡ್ ವಿತ್ ಎಕ್ಸ್, 2 ಕಾಮಾ ಎಕ್ಸ್. ನೆಕ್ಸ್ಟ್ 3 is related with y. Next 4 with z and 5 also with z. ಈ ಥರ ಅದ. ಅಂಡರ್ಸ್ಟ್ಯಾಂಡಿಂಗ್? 1 related with x ಅದ, 1 is with x, 2 is also with x, 2 is also with x, 3
3 is related with y, 3 is related with I. 4 with z, 4 with z. 5 with z, 5 also with z. ಹಿಂಗಿದ್ದಾಗ ಓಕೆ, ವಾಟ್ ಈಸ್ ಡೊಮೇನ್? ಡೊಮೇನ್ ಅಂತಂದರೆ ಏನು? ಆ್ಯಕ್ಚುಲಿ ಡೊಮೇನ್ ಅಂತಂದರೆ ವಾಟ್ ಆರ್ ದಿ ಎಕ್ಸ್ ವ್ಯಾಲ್ಯೂಸ್. ಸಪೋಸ್ y ಈಸ್ ಈಕ್ವಲ್ ಟು 3x ಅಂತ ಇದ್ದರೆ, y ಈಸ್ ಈಕ್ವಲ್ ಟು 3x ಅಂತ ಇದ್ದರೆ, ಸೊ ವಾಟ್ ವ್ಯಾಲ್ಯೂಸ್ ವಿ ಕ್ಯಾನ್ ಪುಟ್ ಫಾರ್ ಎಕ್ಸ್ಗೆ ಏನು ವ್ಯಾಲ್ಯೂಸನ್ನು ನಾವು ಪುಟ್ ಮಾಡ್ಬೋದು? ಅದು ಡಿಪೆಂಡ್ಸ್ ಆನ್ ಫ್ರಮ್ ವಿಚ್ ಸೆಟ್ ಟು ವಿಚ್ ಸೆಟ್ ವಿ ಆರ್ ಡಿಫೈನಿಂಗ್ ದಿ ರಿಲೇಷನ್ ಅಂತ ಇರ್ತದೆ. ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅದು. ಈಗ ಇನ್ ದಿಸ್ ಎಕ್ಸಾಂಪಲ್ ಡೊಮೇನ್ ಅಂತಂದರೆ ದಿ ಸೆಟ್ ಆಫ್ ಫಸ್ಟ್ ಎಲಿಮೆಂಟ್ಸ್, ದಿ ಸೆಟ್ ಆಫ್ ಫಸ್ಟ್ ಎಲಿಮೆಂಟ್ಸ್ ಆಫ್ ದಿ ಆರ್ಡರ್ಡ್ ಪೇರ್, ದಿ ಸೆಟ್ ಆಫ್ ಫಸ್ಟ್ ಎಲಿಮೆಂಟ್ಸ್ ಆಫ್ ದಿ ಆರ್ಡರ್ಡ್ ಪೇರ್. ಅದಕ್ಕೆ ಏನಂತ ಕರಿತೀವಿ? ದ್ಯಾಟ್ ಈಸ್ ಡೊಮೇನ್ ಅಂತ ಕರಿತೀವಿ. ಡೊಮೇನ್ ಫಸ್ಟ್ ಎಲಿಮೆಂಟ್ಸ್ ಅಂದರೆ ಏನು? ಇಲ್ಲಿ 1 ಅದ, ಇಲ್ಲಿ 2 ಅದ, 3 ಅದ, 4 ಅದ, 5. These are domain. ಫಸ್ಟ್ ಎಲಿಮೆಂಟ್ಸ್ ಆಫ್ ದಿ ಆರ್ಡರ್ಡ್ ಪೇರ್ ಆರ್ ಸೆಟ್ ಎದಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸಿಗೂ. ಇಲ್ಲಿ ನೋಡ್ರಿ, ಡೊಮೇನ್ ಅಂತಂದರೆ ಈಸ್ ಅ ಸೆಟ್. ಅದೊಂದು ಸೆಟ್ ಇರ್ತದೆ ಫಸ್ಟ್ ಎಲಿಮೆಂಟ್ಸ್ದು. 1 2 3 4 5. ಇದಕ್ಕೇನಂತ ಕರಿತೀವಿ? ಡೊಮೇನ್ ಅಂತ ಕರಿತೀವಿ. ಯಾಕಂದರೆ ವಿ ಆರ್ ಹ್ಯಾವಿಂಗ್ ರಿಲೇಷನ್ ವಿತ್ ದಿ ಎಲಿಮೆಂಟ್ಸ್ ಆಫ್ ದಿ ಸೆಟ್ ಬಿ. ಸೆಟ್ ಎದಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟು ಸೆಟ್ ಬಿದಲ್ಲಿರುವಂಥ ಎಲಿಮೆಂಟ್ಸ್ ಜೊತೆ ಏನಾದ ರಿಲೇಷನ್ ಹೊಂದ್ಯಾವ. ಸೊ ಅದಕ್ಕೆ ಸೆಟ್ ಎದಲ್ಲಿರುವಂಥ ಎಲಿಮೆಂಟ್ಸ್ಗೆ ಏನಂತ ಕರಿತೀವಿ? ಡೊಮೇನ್ ಅಂತ ಕರಿತೀವಿ. ಸೆಟ್ ಎದಲ್ಲಿರುವಂಥ ಎಲಿಮೆಂಟ್ಸ್ಗೆ ಏನಂತ ಕರಿತೀವಿ? ಡೊಮೇನ್ ಅಂತ ಕರಿತೀವಿ. ಈಗ ಕೋಡೊಮೇನ್ ಅಂದರೆ, ಕೋಡೊಮೇನ್ ಅಂತಂದರೆ ಸೆಟ್ ಬಿದಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು, ಸೆಟ್ ಬಿದಲ್ಲಿರುವಂಥ ಆಲ್ ಎಲಿಮೆಂಟ್ಸ್, ಅದು ರಿಲೇಷನ್ ಹೊಂದದೇ ಇರಲಿ ಅಥವಾ ಹೊಂದಿರಲಿ. ಎಕ್ಸ್ ವೈ ಝೆಡ್ ಇವು ಮೂರೇ ರಿಲೇಷನ್ ಹೊಂದ್ಯಾವ, ಎ ಬಿ ಹೊಂದಿಲ್ಲ, ಆದರೂ ದೋಸ್ ವಿಲ್ ಕಮ್ ಇನ್ ಕೋಡೊಮೇನ್. ಸೊ ಕೋಡೊಮೇನ್ಸ್ ಆರ್ ಎಕ್ಸ್ ವೈ ಝೆಡ್ ಎ ಬಿ. ರೇಂಜ್ ಈಸ್ ಈಕ್ವಲ್ ಟು ರೇಂಜ್ ಅಂದರೆ ಏನು? ರೇಂಜ್ ಅಂದರೆ ವಿಚ್ ಆರ್ ಹ್ಯಾವಿಂಗ್ ರಿಲೇಷನ್ ವಿತ್ ದ ಎಲಿಮೆಂಟ್ಸ್ ಆಫ್ ಸೆಟ್ ಬಿ. ಸೆಟ್ ಬಿದಲ್ಲಿರುವಂಥ ಎಲಿಮೆಂಟ್ಸ್ ಇರಬೇಕು. ವಿಚ್ ಆರ್ ಹ್ಯಾವಿಂಗ್ ಯಾವ ಎಲಿಮೆಂಟ್ಸ್ಗೆ ಸೆಟ್ ಎದಲ್ಲಿರುವಂಥ ಎಲಿಮೆಂಟ್ಸ್ ಜೊತೆ ರಿಲೇಷನ್ ಇರ್ತದೆ. ಸೊ ಅಂಥ ಎಲಿಮೆಂಟ್ಸನ್ನು ಸೆಟ್ ಆಫ್ ದೋಸ್ ಎಲಿಮೆಂಟ್ಸ್ ಯಾವ ಎಲಿಮೆಂಟ್ಸ್ಗೆ ಜೊತೆ ಈ ಸೆಟ್ ಎದಲ್ಲಿರುವಂಥ ಎಲಿಮೆಂಟ್ಸ್ ಜೊತೆ ರಿಲೇಷನ್ ಹೊಂದಿರ್ತದ ಅವಕ್ಕೆ ಏನಂತ ಕರಿತೀವಿ? ರೇಂಜ್ ಅಂತ ಕರಿತೀವಿ. ಎಕ್ಸ್ ವೈ ಝೆಡ್ ಅಷ್ಟೇ ರಿಲೇಷನ್ ಹೊಂದಿರುವಂಥ ಇವು ಮೂರೇ ಎಲಿಮೆಂಟ್ಸು ಸೆಟ್ ಎದಲ್ಲಿರುವಂಥ ಎಲಿಮೆಂಟ್ಸ್ ಜೊತೆ ರಿಲೇಷನ್ ಹೊಂದ್ಯಾವ. ಇಲ್ಲಿ ಏನಂತ ಕರಿತೀವಿ? ದೀಸ್ ಆರ್ ದಿ ಇಮೇಜಸ್. ಇವು ಮೂರು ಏನಿವು? ಇಮೇಜ್ ಆಫ್ ಎಲಿಮೆಂಟ್ಸ್ ಆಫ್ ಸೆಟ್ ಎ. ಸೆಟ್ ಎದಲ್ಲಿರುವಂಥ ಎಲಿಮೆಂಟ್ಸ್ಗೆ ಇವೇನಿವು? ಇಮೇಜ್ ಅಂತ ಕರಿತೀವಿ. ಓಕೆ. ಡೊಮೇನ್ ಅಂದರೆ ಏನು? ದ ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಸೆಟ್ ಆಫ್ ಎಲಿಮೆಂಟ್ಸ್ ಆಫ್ ದಿ ಫಸ್ಟ್ ಸೆಟ್ ಆರ್ ಸೆಟ್ ಎ. ಯಾಕಂದರೆ ವಿ ಆರ್ ಡಿಫೈನಿಂಗ್ ದಿ ರಿಲೇಷನ್ ಫ್ರಮ್ ಎ ಟು ಬಿ. ಅದನ್ನು ಹೆಂಗೆ ಬರಿತೀವಿ ನಾವು? ಸಿಂಬಾಲಿಕಲಿ ರಿಲೇಷನ್ ಫ್ರಾಮ್ ಎ ಟು ಬಿ. ಇದನ್ನು ಹೆಂಗೆ ಓದಬೇಕು? ರಿಲೇಷನ್ ಆರ್ ಫ್ರಾಮ್ ಎ ಟು ಬಿ. ರಿಲೇಷನ್ ಆರ್ ಫ್ರಾಮ್ ಎ ಟು ಬಿ ಅಂತ ಓದಬೇಕು. ಎದಿಂದ ಬಿ ರಿಲೇಷನ್ ಇದ್ದಾಗ ಸೆಟ್ ಎದಲ್ಲಿರುವಂಥ ಎಲ್ಲ ಎಲಿಮೆಂಟ್ಸನ್ನ ಏನು ಮಾಡ್ತೀವಿ? ಡೊಮೇನ್ ಅಂತ ಕರಿತೀವಿ. ಡೊಮೇನ್ ಅಂದರೆ ಅರ್ಥ ಆಯ್ತಾ? ವಾಟ್ ಈಸ್ ಡೊಮೇನ್? ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ set A, the set of all elements which are present in set A. Okay, that is called domain. ಯಾವಾಗಿದು?
ರಿಲೇಷನ್ ಆರ್ ಫ್ರಮ್ ಎ ಟು ಬಿ ಇದ್ದಾಗ. ಕೋಡೊಮೇನ್ ಅಂತಂದರೆ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ ಸೆಟ್ ಬಿ. ಸೆಟ್ ಬಿದಲ್ಲಿರುವಂಥ ಎಲ್ಲ ಎಲಿಮೆಂಟ್ಸಿಗೆ ಏನಂತ ಕರಿತೀವಿ? ಕೋಡೊಮೇನ್ ಅಂತ ಕರಿತೀವಿ. ರೇಂಜ್ ಅಂತ ಏನದು? ದ ಸೆಟ್ ಆಫ್ ದಿ ಎಲಿಮೆಂಟ್ಸ್ ಆಫ್ ಸೆಟ್ ಬಿ ವಿಚ್ ಆರ್ ಹ್ಯಾವಿಂಗ್ ರಿಲೇಷನ್ ವಿತ್ ಎಲಿಮೆಂಟ್ಸ್ ಆಫ್ ಸೆಟ್ ಎ. ಸೆಟ್ ಬಿದಲ್ಲಿರುವಂಥ ಯಾವ ಎಲಿಮೆಂಟ್ಸ್ ಇರ್ತಾವಲ್ಲ, ಬಿದಲ್ಲಿರುವಂಥ ಯಾವ ಎಲಿಮೆಂಟ್ಸು ಸೆಟ್ ಎದಲ್ಲಿರುವಂಥ ಎಲಿಮೆಂಟ್ಸ್ ಜೊತೆ ರಿಲೇಷನ್ ಹೊಂದಿರ್ತಾವೆ ಅಂಥ ಎಲಿಮೆಂಟ್ಸ್ ಅಷ್ಟೇ ಹೊಂದಿರ್ತಾವೆ. ದಟ್ ಈಸ್ ರೇಂಜ್. ಓಕೆ, ದಿಸ್ ಈಸ್ ಡೊಮೇನ್, ಕೋಡೊಮೇನ್ ಆ್ಯಂಡ್ ರೇಂಜ್. ಡೊಮೇನ್, ಕೋಡೊಮೇನ್ ಆ್ಯಂಡ್ ರೇಂಜ್. ಹಿಯರ್ ಇನ್ ದಿಸ್ ಎಕ್ಸಾಂಪಲ್ write down its domain, codomain and range ಅದ. ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಡಿಫೈನ್ ಅ ರಿಲೇಷನ್ ಫ್ರಮ್ ಎ ಟು ಎ. ಸೆಟ್ ಎ ಕೊಟ್ಟಾರ, ಇನ್ನೊಂದು ಸೆಟ್ ಎನ ಎ ಟು ಎ ಬೈ ಹೆಂಗಿರ್ಬೇಕಾದ್ರು ಎಕ್ಸ್ ಕಮ ವೈ 3x ಮೈನಸ್ ವೈ ಈಸ್ ಈಕ್ವಲ್ ಟು 0. ಈ ರಿಲೇಷನ್ ಹೊಂದುವಂಗ ಎ ಟು ಎಗೆ ರಿಲೇಷನ್ ಬರೀರಿ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಡಿಫೈನ್ ಇಟ್. ಡಿಫೈನ್ ಅಂತಂದರೆ ಡೆಫಿನೇಷನ್ ಬರೀದಲ್ಲ. ಆರ್ ಇಲ್ಲೇನು ಮಾಡೋಣ, 3x ಮೈನಸ್ ವೈ ಈಸ್ ಈಕ್ವಲ್ ಟು 0 ಅದ. ಈ ವಾಯನ್ನು ಈ ಕಡೆ ತೊಗೊಳ್ಳೋಣ, ಅಂದರೆ ವೈ ಈಸ್ ಈಕ್ವಲ್ ಟು ಏನಾಯ್ತದು 3x ಆಯಿತು. ವಾಯನ್ನು ಈ ಕಡೆ ತೊಗೊಂಡ್ರೆ 3x ಈಸ್ ಈಕ್ವಲ್ ಟು ವೈ ಆಗುತ್ತೆ, ಅಥವಾ ವೈ ಈಸ್ ಈಕ್ವಲ್ ಟು 3x ಆಗ್ತದೆ. ಸೊ ವೈ ಈಸ್ ಈಕ್ವಲ್ ಟು 3x ಆಯಿತು. ಈಗ ವೈ ಈಸ್ ಈಕ್ವಲ್ ಟು 3x ಆಯಿತು. ಎ ಈಸ್ ಈಕ್ವಲ್ ಟು 1 2 3 so on up to 14 ಅದ. ಎ ಈಸ್ ಈಕ್ವಲ್ ಟು 1 2 3 so on up to 14. ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ತೊಗೋಬೇಕು? ಎಕ್ಸ್ ಮಸ್ಟ್ ಬಿ ಬಿಲಾಂಗ್ಸ್ ಟು ಎ, ವೈ ಆಲ್ಸೋ ಬಿಲಾಂಗ್ಸ್ ಟು ಎ ಇರಬೇಕು. ಅಂಥವಷ್ಟೇ ತೊಗೋಬೇಕು ನಾವು. ಎಕ್ಸ್ ಸಪೋಸ್ ನಾನು ಎಕ್ಸ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಅಂತ ತೊಗೋತೀನಿ. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಆದರೆ ವೈ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ? 3 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 2 ತೊಗೊಂಡ್ರೆ ವೈ ಈಸ್ ಈಕ್ವಲ್ ಟು 6 ಆಗ್ತದೆ. ಎಕ್ಸ್ ಈಸ್ ಈಕ್ವಲ್ ಟು 3 ತೊಗೊಂಡ್ರೆ ವೈ ಈಸ್ ಈಕ್ವಲ್ ಟು 9 ಆಗ್ತದೆ. ಎಕ್ಸ್ ಈಸ್ ಈಕ್ವಲ್ ಟು 4 ತೊಗೊಂಡ್ರೆ ವೈ ಈಸ್ ಈಕ್ವಲ್ ಟು 12 ಆಗ್ತದೆ. 3 4s are 12. ಎಕ್ಸ್ ಈಸ್ ಈಕ್ವಲ್ ಟು 5 ತೊಗೊಂಡ್ರೆ ವೈ ಈಸ್ ಈಕ್ವಲ್ ಟು 15 ಆಗ್ತದೆ. ಬಟ್ 15 ಈಸ್ ನಾಟ್ ಪ್ರೆಸೆಂಟ್ ಇನ್ ಸೆಟ್ ಎ ವಿಚ್ ಈಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಎ. ಕರೆಕ್ಟಾ? ಇವೆಲ್ಲ ಎಲಿಮೆಂಟ್ಸು ಸೆಟ್ ಎದೊಳಗದಾವ. ಇಟ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಎ, ಈಸ್ ಆಲ್ಸೋ ಬಿಲಾಂಗ್ಸ್ ಟು ಎ, ಈಸ್ ಆಲ್ಸೋ ಬಿಲಾಂಗ್ಸ್ ಟು ಎ. ಕರೆಕ್ಟಾ? ಹಾಗಾದರೆ ಈಗ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕಂತಂದರೆ ಎಲಿಮೆಂಟ್ಸ್ ಎಲ್ಲಿ ತನಕ ತೊಗೋಬೇಕು? ಎಕ್ಸ್ ಈಸ್ ಈಕ್ವಲ್ ಟು 1 ತೊಗೋಬೇಕು, ಎಕ್ಸ್ ಈಸ್ ಈಕ್ವಲ್ ಟು 2 ತೊಗೋಬೇಕು, 3 ತೊಗೋಬೇಕು, 4 ತೊಗೋಬೇಕು. 5 ತೊಗೊಳಕ್ಕೆ ಬರೋಂಗಿಲ್ಲ. 5 ನಾಟ್ ಪಾಸಿಬಲ್. ಬಿಕಾಸ್ ಎಕ್ಸ್ ಈಸ್ ಈಕ್ವಲ್ ಟು 5 ತೊಗೊಂಡ್ರೆ ವೈ ಈಸ್ ಈಕ್ವಲ್ ಟು 15 ಬರ್ತದ. 15 ಅನ್ನೋ ಎಲಿಮೆಂಟು ಸೆಟ್ ಎದಲ್ಲಿ ಎಕ್ಸಿಸ್ಟ್ ಇಲ್ಲ. ಕೊಟ್ಟಂಥ ಸೆಟ್ ಒಳಗಡೆ ಎಕ್ಸಿಸ್ಟ್ ಇಲ್ಲ. ಯಾಕೆ? ಅದು ಎಕ್ಸಿಸ್ಟ್ ಇಲ್ಲದೆ ಇದ್ರೆ ಏನಾಯಿತು ಅನ್ಬೋದು. ಯಾಕಂತಂದರೆ ಆರ್ ಈಸ್ ಡಿಫೈನಿಂಗ್ ಫ್ರಾಮ್ ಸೆಟ್ ಎ ಟು ಸೆಟ್ ಎ ಓನ್ಲಿ. ಅಲ್ಲಿ ಇರಲೇಬೇಕದು. ಸೊ ಹಾಗಾಗಿ ಹಿಯರ್ ನಾಟ್ ಬಿಲಾಂಗ್ಸ್ ಟು ಆಗ್ತದೆ. ನಾಟ್ ಬಿಲಾಂಗ್ಸ್ ಟು ಆಯ್ತು ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ದೆನ್ ಡೊಮೈನ್ ಫಸ್ಟ್ ಆರ್ ಬರೆಯೋಣ. ಆರ್ ಈಸ್ ಈಕ್ವಲ್ ಟು ಎಸ್. ಟೆಲ್ ಮೀ ಏನೇನಾಗ್ತವ? ಎಕ್ಸ್ ಈಸ್ ಈಕ್ವಲ್ ಟು 1 ಆಯಿತು. ಎಕ್ಸ್ ಕಮ ವೈ ಫಾರ್ಮ್ನಾಗ ಇರಬೇಕು. ಎಕ್ಸ್ 1 ಆದರೆ ವೈ ಈಸ್ ಈಕ್ವಲ್ ಟು 3 ಅದ. ಎಕ್ಸ್ 2 ಆದರೆ ವೈ ಈಸ್ ಈಕ್ವಲ್ ಟು 6 ಅದ. ಎಕ್ಸ್ 3 ಆದರೆ ವೈ ಈಸ್ ಈಕ್ವಲ್ ಟು 9 ಅದ. ಎಕ್ಸ್ 4 ಆದರೆ ವೈ ಈಸ್ ಈಕ್ವಲ್ ಟು 12 ಅದ. ಅಷ್ಟೇ, ಇದನ್ನು ತೊಗೊಳಕ್ಕೆ ಬರೋದಿಲ್ಲ. ಹಿಯರ್ ಫಸ್ಟ್ ಎಲಿಮೆಂಟ್ಸ್ ಆಫ್ ದಿ ಆರ್ಡರ್ಡ್ ಪೇರ್, ಇಫ್ ಸಪೋಸ್ ಆರ್ ಈಸ್ ಅ ರಿಲೇಷನ್ ಫ್ರಮ್ ಎ ಟು ಬಿ ಇದ್ದರೆ ಫಸ್ಟ್ ಎಲಿಮೆಂಟ್ಸ್ ಆಫ್ ಅಥವಾ ಸೆಟ್ ಎದಲ್ಲಿರುವಂಥ ಎಲಿಮೆಂಟ್ಸ್ಗೆ ಏನಂತ ಕರಿತೀವಿ? ಡೊಮೇನ್ ಅಂತ ಕರಿತೀವಿ. ಸೊ ಡೊಮೇನ್ ಈಸ್ ಈಕ್ವಲ್ ಟು ಎಸ್. ವಾಟ್ ಆರ್ ದಿ ಫಸ್ಟ್ ಎಲಿಮೆಂಟ್ಸ್ ಆಫ್ ದಿ ಆರ್ಡರ್ಡ್ ಪೇರ್? ಪ್ರತಿಯೊಂದು ಆರ್ಡರ್ಡ್ ಪೇರ್ದಲ್ಲಿ ಫಸ್ಟ್ ಎಲಿಮೆಂಟ್ಸ್ ಏನೇನದಾವ?
1 ಅದ, 2 ಅದ, 3 ಅದ, 4 ಅದ. 1 2 3 then 4, right? Then we need to write codomain. ಕೋಡೊಮೈನ್ ಅಂತಂದ್ರೆ ಎರಡನೇ ಸೆಟ್ ಏನಿರ್ತದ, ಫಸ್ಟ್ ಸೆಟ್ಟು ಎದಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಅಂತ ಬರ್ದೀವಿ, ಅಂದರೆ ವಿಚ್ ಆರ್ ಹ್ಯಾವಿಂಗ್ ದ ರಿಲೇಷನ್. ಓಕೆ, ದೆನ್ ಕೋಡೊಮೈನ್ ಅಂತಂದರೆ ದ ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಆಲ್ ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಸೆಟ್ ಎ, ಅಂದರೆ ಎರಡನೇ ಸೆಟ್ಟು ಎ ಟು ಎ ಅಂತಂದಾಗ ಇದೇನಿದು ಕೋಡೊಮೈನ್ ಆಗ್ತದೆ. ಸೊ ವಿಚ್ ಈಸ್ ಈಕ್ವಲ್ ಟು ಕೋಡೊಮೈನ್ ಈಸ್ ಈಕ್ವಲ್ ಟು ವಾಟ್ ವಿ ಕ್ಯಾನ್ ರೈಟ್, ಸೆಟ್ ಎ. ಕೋಡೊಮೈನ್ ಈಸ್ ಈಕ್ವಲ್ ಟು ಸೆಟ್ ಎ ಅಂತ ಬರೀಬೋದು. ದೆನ್ ರೇಂಜ್ ಅಂದರೆ ಏನಾಗ್ತದೆ, ರೇಂಜ ವಿಚ್ ಆರ್ ಹ್ಯಾವಿಂಗ್ ದಿ ರಿಲೇಷನ್ ವಿತ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ವಿಚ್ ಆರ್ ಹ್ಯಾವಿಂಗ್ ದಿ ರಿಲೇಷನ್ ವಿತ್ ದಿ ಎಲಿಮೆಂಟ್ಸ್ ಆಫ್ ಫಸ್ಟ್ ಸೆಟ್. ಈ ಸೆಟ್ದಲ್ಲಿರುವಂಥ ಎಲಿಮೆಂಟ್ಸು, ಇದರಲ್ಲಿರುವಂಥ ಎಲಿಮೆಂಟ್ಸು ಯಾವುದ್ರ ಜೊತೆ ರಿಲೇಷನ್ ಇರಬೇಕು, ದ ಎಲಿಮೆಂಟ್ಸ್ ಆಫ್ ಸೆಟ್ ಎ ಇರುತ್ತೆ. ಸೊ ಯಾವ ಏನು ರಿಲೇಷನ್ ಹೊಂದಿರ್ತಾವಲ್ಲ ಅವು ಎಲಿಮೆಂಟ್ಸನ್ನ ಇಲ್ಲಿ ಬರ್ತೀವಿ. ಅಂದರೆ 3 ಈಸ್ ಹ್ಯಾವಿಂಗ್ ರಿಲೇಷನ್, 3 6 9 ಆ್ಯಂಡ್ 12. This is range, domain and range. Okay, domain, codomain and range, right? ಇದೇ ಥರ ಒನ್ ಮೋರ್ ಎಕ್ಸಾಂಪಲ್ ಲೆಟ್ ಅಸ್ ಡಿಸ್ಕಸ್. ಸೇಮ್ ಟೈಪ್ ಎಕ್ಸಾಂಪಲ್ ನಂಬರ್ 2 in the exercise 2.2. Define a relation R on the set N. Define a relation R on the set N of a natural number by natural numbers. ಯಾವ ಥರ ಡಿಫೈನ್ ಮಾಡಬೇಕು ಅಂತಂದರೆ R is equal to x, y such that y is equal to x plus 5. X is a natural number less than 4. x ಹೆಂಗಿರಬೇಕು ಅಂತಂದರೆ x ನ್ಯಾಚುರಲ್ ನಂಬರ್ ಆಗಿರಬೇಕು ಆ್ಯಂಡ್ ಲೆಸ್ ದ್ಯಾನ್ 4 ಇರಬೇಕು. y ಬಿಲಾಂಗ್ಸ್ ಟು n ಇರಬೇಕು. ಸೆಟ್ ಆಫ್ ನ್ಯಾಚುರಲ್ ನಂಬರ್ ಆಗಿರಬೇಕು, ಯಾವುದೇ ಸಂಖ್ಯೆ ಆಗಿರಲಿ ನ್ಯಾಚುರಲ್ ನಂಬರ್ ಆಗಿರಬೇಕು. ಡಿಫೆಕ್ಟ್ ದಿಸ್ ರಿಲೇಷನ್ಶಿಪ್, using roster form. ರೋಸ್ಟರ್ ಫಾರ್ಮ್ ಅಂತಂದರೆ ಇಲ್ಲಿ ಸೆಟ್ ಬಿಲ್ಡರ್ ಫಾರ್ಮ್ದಾಗ ಕೊಟ್ಟಾರ. ಅಂದರೆ ಸೆಟ್ ಥಿಯರಿ ಒಳಗೆ ಕಲ್ತೀವಿ ನಾವು. ಸೆಟ್ ಬಿಲ್ಡರ್ ಅಂತಂದರೆ ರೈಟಿಂಗ್ ಇನ್ ವರ್ಡ್ಸ್, ಇಲ್ಲಿ ಹಾಗೆ ಕೊಟ್ಟಾರ, ರೈಟಿಂಗ್ ಇನ್ ವರ್ಡ್ಸ್ ವಿತ್ ಸಮ್ ರಿಸ್ಟ್ರಿಕ್ಷನ್, ರೈಟ್? ಅದಕ್ಕೆ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿರುವಂಥದ್ದು ಸೆಟ್ ಬಿಲ್ಡರ್ ಫಾರ್ಮ್. ನಾವು ಹೆಂಗೆ ಬರೀಬೇಕು, ರೋಸ್ಟರ್ ಫಾರ್ಮ್ ಒಳಗೆ ಬರೀಬೇಕು. ರೋಸ್ಟರ್ ಫಾರ್ಮ್ ಅಂತಂದರೆ ಸಪ್ರೇಟೆಡ್ ಬೈ ಕಾಮಾ, ಒಂದೊಂದೇ ಎಲಿಮೆಂಟು ಆರ್ದೊಳಗಡೆ ಬರೀತಾ ಹೋಗಬೇಕು. ಆ್ಯಂಡ್ ರೈಟ್ ಇಟ್ಸ್ ಡೊಮೇನ್ ಆ್ಯಂಡ್ ದಿ ರೇಂಜ್.
write its domain and the range. Okay, first of all we'll define the relation define ಅಂತಂದ್ರೆ not a definition, we need to write in roster form. Okay, roster form. R ಅಂದರೆ ಹೆಂಗೈತದು, set R from R on the set n, ಅಲ್ಲಿ ಏನದಿ set A to set of natural number. A ಅನ್ನೋದು ಹೆಂಗ, ಎಕ್ಸು ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 4 ಇರಬೇಕು ಅನ್ನಂಗೆ. ಈಗ ನಾನು ಏನು ಮಾಡ್ತೀನಿ, ಆರ್ನ ಡಿಫೈನ್ ಮಾಡೋಕ್ಕಿಂತ ಮುಂಚೆ y ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅದ, y ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅದ. ಸೆಟ್ ಎ ಏನಾಗಿರ್ತದ, ಸೆಟ್ ಎ ಅಂತಂದರೆ ಎಕ್ಸ್ ಎಲಿಮೆಂಟ್ಸ್, ಸೆಟ್ ಎ ಅಂತಂದರೆ ಎಕ್ಸ್ ಎಲಿಮೆಂಟ್ಸ್ ಏನಾಗಿರ್ಬೇಕು, ಅದು ನ್ಯಾಚುರಲ್ ನಂಬರ್ ಆಗಿರಬೇಕು ಬಟ್ ಲೆಸ್ ದ್ಯಾನ್ 4 ಆಗಿರಬೇಕು, ಅಂದರೆ ಅಪ್ ಟು 3 ನ್ಯಾಚುರಲ್ ನಂಬರ್ ಆಗಿರಬೇಕು ಬಟ್ ಲೆಸ್ ದ್ಯಾನ್ 4 ಇರಬೇಕು. ಎದಲ್ಲಿರುವಂಥ ಎಲಿಮೆಂಟ್ಸನ್ನು ತೊಗೋತಾ ಹೋಗೋಣ. ಸಪೋಸ್ ಎಕ್ಸ್ ಈಸ್ ಈಕ್ವಲ್ ಟು 1 ತೊಗೊಂಡ್ರೆ y ಈಸ್ ಈಕ್ವಲ್ ಟು 6 ಆಗ್ತದೆ, ಎಕ್ಸ್ ಈಸ್ ಈಕ್ವಲ್ ಟು 2 ತೊಗೊಂಡ್ರೆ y ಈಸ್ ಈಕ್ವಲ್ ಟು 7 ಆಗ್ತದೆ, ಎಕ್ಸ್ ಈಸ್ ಈಕ್ವಲ್ ಟು 3 ತೊಗೊಂಡ್ರೆ y ಈಸ್ ಈಕ್ವಲ್ ಟು 8 ಆಯಿತು. ಓನ್ಲಿ 3 ಎಲಿಮೆಂಟ್ಸ್. ಓಕೆ, ನಾವು ದೆನ್ ಆರ್ ವಿಲ್ ರೈಟ್, ಆರ್ ಈಸ್ ಈಕ್ವಲ್ ಟು ಈ ಫಾರ್ಮ್ದೊಳಗೆ ಬರೀನು, ಅಂದರೆ ಎದ್ರೊಳಗೆ ಬರಿ ಅಂತ ಹೇಳ್ಯಾರ, ಡಿಪೆಕ್ಟ್ ದಿಸ್ ರಿಲೇಷನ್ಶಿಪ್ ಯೂಸಿಂಗ್ ರೋಸ್ಟರ್ ಫಾರ್ಮ್. ರೋಸ್ಟರ್ ಫಾರ್ಮ್ ಅಂತಂದರೆ ರೈಟ್ ದಿ ಎಲಿಮೆಂಟ್ಸ್ ಇನ್ ದಿ ಆರ್ಡರ್ಡ್ ಪೇರ್. ಎಕ್ಸ್ 1 ಇದ್ದಾಗ y 6 ಅದ, ಎಕ್ಸ್ 2 ಆದರೆ y 7 ಆಗ್ಯದ, ಎಕ್ಸ್ 3 ಆದರೆ y 8 ಆಗ್ಯದ. ನಾವು ಡೊಮೇನ್ ಅಂತಂದರೆ the set of first elements of the ordered pair, a set of first elements, that is 1 here, 2, then 3, 1, 2, 3, these are first elements. ಈ ಫಸ್ಟ್ ಎಲಿಮೆಂಟ್ಸನ್ನು ಒಳಗೊಂಡಿರುವಂಥ ಸೆಟ್ಗೆ ಏನಂತ ಕರಿತೀವಿ, ಡೊಮೇನ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ರೇಂಜ್, ಇಲ್ಲಿ ರೇಂಜ್ ಅಂತಂದರೆ second elements, the set of second elements of the ordered pair, the set of second elements. What are those second elements? 6, 7 and 8. ಇಲ್ಲಿ ಕೋಡೊಮೇನ್ ಏನಾಗ್ಬೋದು, ಕೋಡೊಮೇನ್ ಅಂತಂದರೆ ದಿ ಸೆಟ್ ಆಫ್ ಸೆಕೆಂಡ್ ಸೆಟ್, ಕಂಪ್ಲೀಟ್ ಸೆಕೆಂಡ್ ಸೆಟ್, ಕರೆಕ್ಟಾ, ದಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಅಂತ, ದಟ್ ಈಸ್ ಕೋಡೊಮೇನ್. ರಿಲೇಷನ್ ಹೊಂದದೇ ಇರಲಿ, ಬಟ್ ರಿಲೇಷನ್ ಹೊಂದಿರುವಂಥ ಎಲಿಮೆಂಟ್ಸ್ ಯಾವುವು, 6, 7, 8 ಅಷ್ಟೇ, 6, 7, 8 ಅಷ್ಟೇ ರಿಲೇಷನ್ ಹೊಂದ್ಯಾವ. ಅದಕ್ಕೆ ಆ 3 ಎಲಿಮೆಂಟು ರೇಂಜ್ದೊಳಗಡೆ ಬರ್ತಾವೆ. ಅಂಡರ್ಸ್ಟುಡ್, ರೈಟ್. ಒನ್ ಮೋರ್ ಎಕ್ಸಾಂಪಲ್ ನಂಬರ್ 3. Example number 3 in the exercise 2.2. Example number 3. A is equal to 1, 2, 3, 5. A 1, 2, 3, 5. 1, 2, 3, 5. And B is equal to 4, 6, 9. 4, 6, 9. Define a relation R from A to B. Define a relation R from A to B. ರಿಲೇಷನ್ ಡಿಫೈನ್ ಮಾಡಬೇಕು ಫ್ರಮ್ A to B ಬೈ ಹೆಂಗೆ ಡಿಫೈನ್ ಮಾಡಬೇಕು, R is equal to x, y set builder ಫಾರ್ಮ್ದಾಗ ಇರ್ತದ. The difference between x and y is odd. The difference between x and y is odd.
such that x where x belongs to A, y belongs to B ಇರಬೇಕು. Write R in roster form. ಆರನ್ನು ರೋಸ್ಟರ್ ಫಾರ್ಮ್ದೊಳಗೆ ಬರಿ ಅಂತಾರೆ. ಓಕೆ, ಹಿಯರ್ ವಿ ನೀಡ್ ಟು ಡಿಫೈನ್ ಆರ್ ಫ್ರಮ್ ಎ ಟು ಬಿ. ಸೆಟ್ ಎ ಕೊಟ್ಟಾರ, ಸೆಟ್ ಬಿ ಕೊಟ್ಟಾರ. ಸೆಟ್ ಎ ಮತ್ತು ಸೆಟ್ ಬಿ ಡಿಫೈನ್ ಮಾಡ್ಯಾರ. ಅಲ್ಲಿ ರಿಲೇಷನ್ನು ಹೆಂಗಿರಬೇಕು ಅಂತಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಈಸ್ ಆಡ್ ನಂಬರ್. ಡಿಫ್ರೆನ್ಸ್ ಐದರ್ ಯು ಕನ್ಸಿಡರ್ 1 - 4 ಆರ್ 4 - 1, ದ್ಯಾಟ್ ಈಸ್ ಕಾಲ್ಡ್ ಡಿಫ್ರೆನ್ಸ್. 1 - 4 ಅಂದರೆ -3 ಬರ್ತದ. ಬಟ್ ನಮಗೆ ಡಿಫ್ರೆನ್ಸ್ ಅಂತಂದರೆ ಏನು? 1 ಮತ್ತು 4 ನಡುವೆ ವ್ಯತ್ಯಾಸ ಎಷ್ಟದ? 3 ಡಿಫ್ರೆನ್ಸ್. 2 ಮತ್ತು 6 ನಡುವೆ ವ್ಯತ್ಯಾಸ ಎಷ್ಟದ? ಎಸ್, ಏನು ಮಾಡ್ತೀವಿ? 4 ಬರ್ತದೆ ಡಿಫ್ರೆನ್ಸ್. -4 ಅಲ್ಲ, 2 - 6 ಅಂದರೆ -4 ಬರ್ತದೆ. ಬಟ್ ನಮಗೆ ಬೇಕಾಗಿರೋದು ಡಿಫ್ರೆನ್ಸ್. ಅವೆರಡರ ನಡುವೆ ಇರುವಂಥ ಡಿಫ್ರೆನ್ಸ್ ಎಷ್ಟದ ಅಷ್ಟೇ ಬೇಕು ನಮಗೆ. ಓಕೆ, ಈಗ ನಾವು ಆರ್ ಬರೆಯೋಣ. ಆ ಟೈಪ್ ಆರ್ ಬರೆಯೋಣ. ಆರ್ ಈಸ್ ಈಕ್ವಲ್ ಟು ರೋಸ್ಟರ್ ಫಾರ್ಮ್ದೊಳಗೆ ಬರಿ ಅಂತ ಹೇಳ್ತಾರೆ. ಎಸ್, 1 ಮತ್ತು 4 ತೊಗೊಂಡೆ. ಸಪೋಸ್ 1 ಈಸ್ ರಿಲೇಟೆಡ್ ವಿತ್ 4 ಆದರೆ 1 ಮತ್ತು 4 ಡಿಫ್ರೆನ್ಸ್ ಏನು ಬರ್ತದ? 3 ಬರ್ತದ. ವೆದರ್ 3 ಈಸ್ ಆಡ್ ನಂಬರ್, 3 ಆಡ್ ನಂಬರ್ ಆಗ್ತದ. ಏನು ಹೇಳ್ತದ್ರಲ್ಲಿ? ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಈಸ್ ಆಡ್ ನಂಬರ್. ಡಿಫ್ರೆನ್ಸ್ ಏನಿರ್ಬೇಕು ನಮ್ಗೆ? ಆಡ್ ನಂಬರ್ ಬರಬೇಕು. ಕರೆಕ್ಟಾ? ಆಡ್ ನಂಬರ್ ಬಂತು 1, 4. ಫಸ್ಟ್ ಎಲಿಮೆಂಟು ಎಕ್ಸ್ ಸೆಟ್ ಎದಲ್ಲಿ ಇರಬೇಕು. ಸೆಕೆಂಡ್ ಎಲಿಮೆಂಟು ಸೆಟ್ 1 ಸೆಟ್ ಎದಲ್ಲಿ ಅದ, 4 ಈಸ್ ಇನ್ ಸೆಟ್ ಬಿ. ಓಕೆ, ದೆನ್ 1, 4 ಆಯಿತು. 1, 6 ಅದನ್ನು ಬರಿಬೋದಾ? 1, 6 1, 6 ಯಾಕೆ ಬರಿಬೋದು ಅಂತಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ 1 ಆ್ಯಂಡ್ 6, 1 ಮತ್ತು 6 ನಡುವೆ ಇರೋ ವ್ಯತ್ಯಾಸ ಎಷ್ಟು? 5. ಕರೆಕ್ಟಾ? 5 ಅಂತಂದಮೇಲೆ 5 ಈಸ್ ಆ್ಯನ್ ಆಡ್ ನಂಬರ್. 5 ಆಡ್ ನಂಬರ್ ಆಗುತ್ತಾ? ಬೆಸ ಸಂಖ್ಯೆ ಆಗ್ತದೆ. ದೆನ್ 1 ಆ್ಯಂಡ್ 9 ತೊಗೊಂಡ್ರೆ 1 ಮತ್ತು 9 ನಡುವೆ ಡಿಫ್ರೆನ್ಸ್ ಎಷ್ಟಾಗುತ್ತೆ? 8 ಆಗುತ್ತೆ. 8 ಈಸ್ ನಾಟ್ ಆ್ಯನ್ ಆಡ್ ನಂಬರ್, 8 ಈಸ್ ಈವನ್ ನಂಬರ್. ಸೊ ವಿಲ್ ನಾಟ್ ಕನ್ಸಿಡರ್. ಮತ್ತು 2, 4 ಕನ್ಸಿಡರ್ ಮಾಡಿದರೆ 2, 4 ಅಂತಂದರೆ ಡಿಫರೆನ್ಸ್ ಈಸ್ 2 ಈಸ್ ಈವನ್ ನಂಬರ್. 2, 6 4 ಡಿಫರೆನ್ಸ್. ಸೊ ನಾಟ್ ಪಾಸಿಬಲ್. 2, 9 7 ಬರ್ತದೆ ಡಿಫರೆನ್ಸ್. ಸೊ ವಿಲ್ ರೈಟ್ 2, 9. ನೆಕ್ಸ್ಟ್ 3, 4 ತೊಗೊಂಡ್ರೆ ಡಿಫರೆನ್ಸ್ ಈಸ್ 1 ಈಸ್ ಆಡ್ ನಂಬರ್. ಸೊ 3, 4.